ನನ್ನ ಫಸ್ಟ್ ಫಿಲ್ಮ್ ಹಿಟ್ ಆಗಿಲ್ಲ. ಐ ಸ್ಟಿಲ್ ನೋ ಆನೆಸ್ಟ್, ಗಿವ್ ಮಿ ಸಮ್ ಟೈಮ್, ಲೆಟ್ ಮಿ ಟಾಕ್. ಫಸ್ಟ್ ಫಿಲ್ಮ್ ರೀಚ್ ಆಗ್ಬೇಕು ಅಂಡ್ ಆಸ್ ಅ ಪ್ರೊಡ್ಯೂಸರ್ ನಮ್ಮ ಹತ್ರ ಬಂದು ಒಂದು ಸಿನಿಮಾ ಮಾಡ್ಬೇಕಂದ್ರೆ ನಾವು ಅವ್ರಿಗೆ ರೆವೆನ್ಯೂ ಗ್ಯಾರಂಟಿ ಕೊಡ್ಬೇಕು. ಅಂಡ್ ಫಸ್ಟ್ ಆಫ್ ಆಲ್ ಮುದ್ದೋಲ್ ಪ್ರೊಡಕ್ಷನ್ ನಂದು. ಐ ಆಮ್ ದ ಪ್ರೊಡ್ಯೂಸರ್ ಆಫ್ ದಿಸ್ ಫಿಲ್ಮ್. ಆಬ್ವಿಯಸ್ಲಿ ನನ್ನ ಜೊತೆಗೆ ಸರ್ ಕೊಲಾಬ್ರೇಟ್ ಆಗಿದ್ದಾರೆ, ರಕ್ಷಾ ವಿಜಯ್ ಕುಮಾರ್ ಅವ್ರು ಕೊಲಾಬ್ರೇಟ್ ಆಗಿದ್ದಾರೆ ನನ್ನ ಜೊತೆ. ಸೊ ಆಸ್ ಅ ಫಸ್ಟ್ ಫಿಲ್ಮ್ ಒಂದು ಹೀರೋ ನಾವು ಪರದೆ ಮೇಲೆ ಬಂದ್ಮೇಲೆ ನಮ್ ಬಗ್ಗೆ ಏನೇ ರಿವ್ಯೂಸ್ ಬರ್ಲಿ, ಆರ್ ಇಂಡಸ್ಟ್ರಿ ಅಕಾರ್ಡಿಂಗ್ ಟು ಮಿ ವರ್ಕ್ಸ್ ಆನ್ ರೆವೆನ್ಯೂ ಬೇಸ್. ಯಾರೇ ಪ್ರೊಡ್ಯೂಸರ್ 4 ಕೋಟಿ ಸಿನಿಮಾ ಮಾಡ್ತಾನಂದ್ರೆ ಅವ್ರಿಗೆ 4 ಕೋಟಿ ರಿಟರ್ನ್ ಬರ್ಬೇಕಲ್ವ, ಆ ತರ ಒಬ್ಬ ಹೀರೋ ಅವ್ರಿಗೆ ಬೇಕು. ಸೊ ನನಗ್ ಆ ತಾಕತ್ ಇದೆಯಾ ಇಲ್ವಾ ಅಂತ ಅವ್ನ್ ಜಜ್ಮೆಂಟ್ ಮಾಡ್ತಾ ಇರ್ತಾರ. ಸೊ ಫಸ್ಟ್ ಆ ಬಾಕ್ಸ್ ಒಳಗಡೆ ನಾವು ಹೋಗ್ಬೇಕು ನಾವು. ಸೊ ಅದಕ್ಕೆ ನಾವು ನಮ್ಮನ್ನ ತಿದ್ಕೊಳ್ಳೋದು ಜಾಸ್ತಿ ಇರುತ್ತೆ, ಪ್ರೊಡಕ್ಷನ್ ವೈಸ್ ಕ್ವಾಲಿಟಿ ಮಾಡ್ಕೊಳ್ಳೋದು ಜಾಸ್ತಿ ಇರುತ್ತೆ. ನನಗೆ ಅಡ್ವಾನ್ಸಸ್ ಬಂದಿದೆ ಮ್ಯಾಮ್, ಇನ್ನು ನಿಮ್ಗೆ ಎಕ್ಸ್ಕ್ಲೂಸಿವ್ ನ್ಯೂಸ್ ಕೊಡ್ತೀನಿ. ನಾಟ್ ಲೆಸ್ ದೆನ್ 7 to 9 ಅಡ್ವಾನ್ಸಸ್ ಐ ಹ್ಯಾವ್ ವಿತ್ ಮೀ. ಬಟ್ ಯಾರು ಸಿನಿಮಾಗಳು ಮಾಡ್ತಾ ಇಲ್ಲ, ಅದ್ ನನ್ ತಪ್ಪಲ್ಲ. ನಾನೇನ್ ಮಾಡೋದು, ನಾನು ಡೇಟ್ ಮಾತ್ರ ಕೊಡಕ್ಕಾಗದೆ. ಸ್ಟೋರಿ ಬರ್ಬೇಕು, ಅವ್ರ ಕತೆ ತಗೊಂಡ್ ಬರ್ಬೇಕು. ಆಮೇಲೆ ಬಂದು ಮೆನಿ ಪೀಪಲ್ ಥಿಂಕ್ ಗಿವಿಂಗ್ ಅಡ್ವಾನ್ಸ್ ಇಸ್ ಎನಫ್ ಟು ಮೇಕ್ ಅ ಫಿಲ್ಮ್. ನೋ, ದ ರೈಟ್ ಸ್ಕ್ರಿಪ್ಟ್ ಕ್ಯಾನ್ ಮೇಕ್ ಅ ಹೀರೋ ಡೂ ಫಾರ್ ಫ್ರೀ. ಇವಾಗ ನಮ್ ತಂದೆ ಮಾಡಿದಾಗ ಫಸ್ಟ್ ಫಿಲ್ಮ್ ಯಾರು ಪ್ರೊಡಕ್ಷನ್ ಮಾಡ್ತಾ ಇದ್ರು? ಹಂಗಲ್ಲ, ಈಶ್ವರಿ ಸಂಸ್ಥೆನೆ ನಾವೇ ಮಾಡ್ತಾ ಇದ್ವಿ. ಬಟ್ ಅದ್ರ ಹಿಂದೆ ಎಷ್ಟು ಸಕ್ಸಸ್ ಇತ್ತು ಮ್ಯಾಮ್. ಸಕ್ಸಸ್ ಇದ್ದಾಗ ಬ್ಯಾಂಕ್ ಅಕೌಂಟ್ ಫುಲ್ ಇರುತ್ತೆ. ಬ್ಯಾಂಕ್ ಅಕೌಂಟ್ ಇದ್ದಾಗ ಯೋಚನೆ ಮಾಡೋ ರೀತಿ, ಅದನ್ನ ಕ್ರಿಯೇಟಿವ್ ಆಗಿ ಜನರ ಹತ್ರ ತರೋ ರೀತಿ ಡಿಫ್ರೆಂಟ್ ಆಗಿದೆ. ಯೋಚನೆ ಮಾಡ್ಬೋದು. ನಿಮ್ಮ ಹತ್ರ ಬಜೆಟ್ ಇಲ್ಲ ಅಂದ್ರೆ ಹೆಂಗೆ ಯೋಚನೆ ಮಾಡ್ತೀರಾ? ಸ್ಯಾಂಡಲ್ವುಡ್ ಅಲ್ಲಿ ನಾನು ರೆವೆನ್ಯೂ ಕೊಡ್ಬೇಕಲ್ಲ ಅವ್ರಿಗೆ. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಕರೆಕ್ಟ್. ನಾನು ಇನ್ನೂ ಸೆಕೆಂಡ್ ಫಿಲ್ಮ್ ಅಲ್ಲಿ ಇದ್ದೀನಿ, ನನಗೊಂದು ಅವಕಾಶ ಕೊಡಿ. ನಾವೊಂದು 4-5 ಸಿನಿಮಾ ಮಾಡ್ತೀವಿ, ನೋಡೋಣ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗತ್ತೆ ಅಂತ. ಪ್ರಯತ್ನ ಒಂದೇ ನಿರಂತರ. ಅದಕ್ಕೆ ಪ್ರೊಡ್ಯೂಸರ್ ಆಗಿ ಅಂತವ್ರನ್ನ ಚೂಸ್ ಮಾಡಿ ನಮ್ಮನ್ನ ರುಬ್ಬೇಕಲ್ವಾ. ಇವಾಗ ನನ್ನ ಹತ್ರ ಬಂದು ನೀವ್ ಇದು ತಪ್ಪು ಮಾಡಿದ್ರ ಅಂತ ನನ್ನ ಪಿನ್ ಪಾಯಿಂಟ್ ಮಾಡೋರು ಕಡಿಮೆ ಜನ. ಬಟ್ ಅವ್ರ ಹತ್ರ ನಿಜ ಹೇಳ್ತಾರೆ, ಇಲ್ಲ ಅವ್ರು ನನ್ಗೆ ಇದು ಇಷ್ಟ ಆಗಿಲ್ಲ, ಅದು ಇಷ್ಟ ಆಗಿದೆ ಅಂತ. ಅವ್ರು ಅದನ್ನ ಕೂತ್ಕೊಂಡು ನಮ್ಮನ್ನ ಪಾಲಿಶ್ ಮಾಡೋ ವ್ಯಕ್ತಿನೇ ಡೈರೆಕ್ಟ್. ಬಟ್ ಆಸ್ ಅ ಪ್ರೊಡ್ಯೂಸರ್ ನಾನು ಅದನ್ನ ಜವಾಬ್ದಾರಿ ತಗೊಳ್ಳೇಬೇಕು. ಕರೆಕ್ಟ್, ಲಾಜಿಕ್. ಇಟ್ಸ್ ನಾಟ್ ಲೈಕ್ ದಟ್ ಮ್ಯಾಮ್. ಡಿಸಿಷನ್ ಮೇಕಿಂಗ್ ಯಾರದನ್ನ ತುಂಬಾ ಇಂಪಾರ್ಟೆಂಟ್. ಇವಾಗ ಅಲ್ಲಿ ಬಂದ ಆಸ್ ಅ ಹೀರೋ ನಾನು ಅಷ್ಟೇ ಹೇಳ್ಬೋದು, ತಗೋಬೇಕು ಅನ್ನೋ ಗ್ಯಾರಂಟಿ ಅಲ್ಲಿಲ್ಲ. ಇಲ್ಲಿ ನಾವು ಸೆಕೆಂಡ್ ಸಿನಿಮಾ ಮಾಡಿದಾಗ ನಮಗೊಂದು ಸೇ ಬೇಕು. ಅಂಡ್ ಐ ವಾಂಟ್ ಮೈ ಫಿಲ್ಮ್ ಟು ಬಿ ಒನ್ ಥಿಂಗ್. ಇವಾಗ ನೀವು ಸ್ಟಾರ್ಟಿಂಗ್ ಟೀಸರ್ ನೋಡ್ಬೋದು, ನೆಕ್ಸ್ಟ್ ಬರೋ ಗ್ಲಿಮ್ಸಸ್ ನೋಡ್ಬೋದು. ಪ್ರತಿಯೊಂದು ಐಡಿಯಾ ಜನರೇಷನ್ ನಾವು ಮಾತಾಡ್ತೀವಿ, ಬಟ್ ಎಕ್ಸಿಕ್ಯೂಷನ್ ಅವ್ರದೇ. ಆಮೇಲೆ ನಾನ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲ್ಲ. ನಾನ್ ಸಿನಿಮಾ ಇನ್ನೂ ಅಂತ ನೋ ನಾನ್ ಪ್ರೊಡ್ಯೂಸ್ ಮಾಡಿದಾಗ ಮಾತ್ರ, ನಾಟ್ ಆಸ್ ಅ ಹೀರೋ. ಐ ಕ್ಯಾನ್ ನೆವರ್ ಡೂ ದಟ್. ಮ್ಯಾಮ್ ಆಪರ್ಚುನಿಟೀಸ್ ಮ್ಯಾಟರ್ ಆಗುತ್ತೆ. ಆಪರ್ಚುನಿಟೀಸ್ ಕೊಡೋರು ಕರೆಕ್ಟ್ ಆಗಿರೋ ಆಪರ್ಚುನಿಟಿ ಕೊಟ್ರೆ, ಇಫ್ ಅ ಸಾಲಿಡ್ ಪ್ರೊಡಕ್ಷನ್ ಹೌಸ್ ಕಮ್ಸ್ ಅಪ್, gives us a solid opportunity that we will finish the film. Solid production house ilvalla ma'am, ella upcoming, ella new producers, brand new producers whose number I have, who don't receive my call only. ಅವರು ಸೇವಿಂಗ್ಸ್ ತರ ನಮ್ಮ ಹತ್ರ ಇಟ್ಬಿಟ್ಟು ಅವ್ರು ಹೋಗಿದ್ದಾರೆ. ನಾವೇನ್ ಮಾಡ್ತಾ ಇಲ್ಲ, ನಾವ್ ರೆಡಿ ಇದೀವಿ ಮಾಡಕ್ಕೆ. ಒಬ್ರು ಪ್ರೊಡ್ಯೂಸರ್ ಬಂದಿದ್ದಾರೆ ಇಲ್ಲಿ, ಒಬ್ಬ ಕೆಳಗಡೆ ಕೂತಿದ್ದಾರೆ, ರಮೇಶ್ ಅಂತ ಹೇಳಿ, ಚಿಕ್ಕಬಳ್ಳಾಪುರ ಅವರು. He wants to do a film and he wants to do it only after Muddol. ನಾವೆಲ್ಲ ಸ್ಟಾರ್ಸ್ ಗೆ ನೀವು 2 ಫಿಲ್ಮ್ ಮಾಡಬೇಕು ಅಂತ ನಾವು ಅದೇ ಆಕ್ಟರ್ಸ್ ನಮ್ಮಲ್ಲಿ ಯಾವಾಗಲೂ ಸ್ಟಾರ್ಸ್ ಇದ್ದಾರೆ. ಅದು ಬಿಟ್ಟು ಬೇರೆ ಸಿನಿಮಾಗಳು ಯಾರು ನೀವೆಲ್ಲ ಏನ್ ಮತ್ತೆ ನೀವೆಲ್ಲ ಆಕ್ಟರ್ಸ್ ತಾನೇ. ವಿ ಆಲ್ವೇಸ್ ಸೇ ವಿಕ್ರಮ್ ರವಿಚಂದ್ರನ್ ಸ್ಟಾರಿಂಗ್ ಇನ್ ಅಂತ ಹೇಳ್ತೀವಿ. ನೀವು ಸ್ಟಾರ್ಸ್ ನ ಪ್ರಕಾರ ನಿಮ್ಗೂ ಅದೇ ಕೇಳ್ಬೇಕು ನಾವು, ನೀವು ಫಿಲ್ಮ್ಸ್ ಮಾಡಬೇಕು ಮ್ಯಾಮ್. ಒಂದು ಸಿನಿಮಾ ಮಾಡ್ಬೇಕಂದ್ರೆ first a producer should come on board. See, ಫಸ್ಟ್ ಒಬ್ಬ ಪ್ರೊಡ್ಯೂಸರ್ ಆನ್ ಬೋರ್ಡ್ ಬಂದ್ರೆ ಮಾತ್ರ ಅದಕ್ಕೆ ಓಕೆ, ಇದು ಬಜೆಟ್, ಇದಕ್ಕೆ ಇಷ್ಟು ಸ್ಟಾರ್ಸ್ ತರಬಹುದು, ಈ ಬಜೆಟ್ ಅಲ್ಲಿ ಎಷ್ಟು ಜನ ಆಟ ಆಡಿಸಬಹುದು, ಯಾರ್ಯಾರನ್ನ ಕ್ಯಾಸ್ಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ನಮಗ್ ಬರುತ್ತೆ.
ನನಗೆ ಪ್ರೊಡ್ಯೂಸರ್ ಓಪನ್ ಆಗಿ ಹೇಳ್ತೀನಿ, ನನಗೆ ಅದ್ರಲ್ಲಿ ಏನ್ ಬೇಜಾರಿಲ್ಲ. ನಡೀತಾ ಇರೋ ದಾರಿ ಎಷ್ಟೇ ಉದ್ದ ಇರ್ಲಿ, ಯಾವತ್ತೊಂದ್ ದಿವಸ ಗೆಲ್ಲಬೇಕು, ಅದು ಹಠ ಇದೆ, ಅದು ಬಿಟ್ಕೊಡಲ್ಲ ನಾನು. ಅದು ಹಠ ಜಾಸ್ತಿನೇ ಇದೆ ಇಲ್ಲಿ. ಬಟ್ ಅಂಟಿಲ್ ಅನ್ಲೆಸ್ ಸಕ್ಸಸ್ಫುಲಿ ಆಡಿಯನ್ಸ್ ಕಡೆಯಿಂದ ಒಂದು ರಿವ್ಯೂ ಬಂದು ಒಂದು ರೆವೆನ್ಯೂ ಬರೋವರೆಗೂ ಪ್ರೊಡ್ಯೂಸರ್ಸ್ ಒಂದು ಭಯ ಇರುತ್ತೆ. ಐ ಕಾಂಟ್ ಗೋ ನಾನು ಮನೆ ಹತ್ರ ಹೋಗಿ ನನಗೆ ಕಾಸು ಕೊಟ್ಟಿಲ್ಲ ಅಂತ ಒಂದು ಸಿನಿಮಾ ಮಾಡಿ ಅಂದ್ರೆ, ಸರ್ ನೀವೇನ್ ರೆವೆನ್ಯೂ ಕೊಡ್ತೀರಾ? ಇವತ್ತಿರೋ ಮಾರ್ಕೆಟ್ ಅಲ್ಲಿ ಒಂದು ಹಿಂದಿ ರೈಟ್ಸ್ ಬೇಡ, ಎವ್ರಿ ಒನ್ ನೋಸ್. ಇವತ್ತಿರೋ ಮಾರ್ಕೆಟ್ ಅಲ್ಲಿ ರೈಟ್ಸ್ ಯಾವ ತರ ಆಗುತ್ತೆ, ಇವಾಗ ಸ್ಯಾಟಲೈಟ್ಸ್ ಯಾರ್ಯಾರು ಇಸ್ಕೋತಾರೆ, ಇವಾಗ ಮುಂಚೆ ತರ ಹಿಂದಿ ಡಬ್ಬಿಂಗ್ ರೈಟ್ಸ್ ಇಲ್ಲ. ನಂದು ಫಸ್ಟ್ ಫಿಲ್ಮ್ ಬಂದು ಹಿಂದಿ ಡಬ್ಬಿಂಗ್ ರೈಟ್ಸ್ ಹಿಂಗ್ ಸೇಲ್ ಆಯ್ತು. ಕನ್ನಡ ಸ್ಯಾಟಲೈಟ್ ಸುವರ್ಣ ಚಾನಲ್ ಹಿಂಗ್ ಇಸ್ಕೊಂಡ್ರು ಸಿನಿಮಾ ನೋಡಿದ್ಮೇಲೆ ಕದಂಬ ನಮ್ ರೇಣುಕಾಂಬದಲ್ಲಿ ನೋಡಿ. ಬಟ್ ರೈಟ್ ನೌ ಆ ಸ್ಟೇಜಸ್ ಅಲ್ಲಿ ಇಲ್ಲ, ಬಿಕಾಸ್ ರೆವೆನ್ಯೂ ವಾಸ್ ಅ ಡೌನ್ ಫಾಲ್. ನಾನ್ ತ್ರಿವಿಕ್ರಮ ನಾನೇ ಹೀರೋ. ಮ್ಯಾಮ್ Ma'am, very simple question, not the right way to talk. Why? I'll tell you. I'm talking about my film. Okay, I'm not talking about the industry. ನಾನು ಇನ್ನೂ ಏನಿಲ್ಲ ಇಂಡಸ್ಟ್ರಿ. ಫಸ್ಟ್ ನೀವುಗಳೆಲ್ಲರೂ ಅದನ್ನ ಮೈಂಡ್ ಅಲ್ಲಿ ಫೀಡ್ ಮಾಡ್ಕೊಂಡ್ಬಿಡಿ. ಓಕೆ, ನಾವೆಲ್ಲ ಏನು ಇಲ್ಲ, ನಾನ್ ಏನು ಇಲ್ಲ, ಮಿಕ್ಕಿದವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಓಕೆ, ನನ್ನ ಸಿನಿಮಾ ರೈಟ್ಸ್ ಸೇಲ್ ಮಾಡ್ಬೇಕಂದ್ರೆ ನಾನು ಒಳ್ಳೆ ಸಿನಿಮಾ ಕೊಡ್ಬೇಕು. ಇವಾಗ ನನ್ನ ಆಫರ್ ಟು ಎನಿ ಚಾನಲ್ ಆರ್ ಎನಿ ಒನ್ ವೆನ್ ಐ ಟಾಕ್ ಅಬೌಟ್ ಮೈ ಪಿಚ್ ಡೆಕ್, ನಾನು ಮುಂದೆ ಇಡೀ ಸಿನಿಮಾ ತೋರಿಸ್ತೀನಿ ಅಂತ ಮಾತಾಡ್ತಿದ್ದೀನಿ. ಇಡೀ ಸಿನಿಮಾ ತೋರಿಸ್ತೀನಿ ಸರ್, ನಿಮ್ ರಿವ್ಯೂ ಏನಿದ್ರು ನನಗೆ ಹೇಳಿ, ರಿವ್ಯೂ ಚೆನ್ನಾಗಿಲ್ಲ ಅಂದ್ರೆ ತಿದ್ಕೋತೀವಿ, ಇಲ್ಲ ಇಸ್ಕೊಳ್ಳಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಇದು ನನ್ನ ಅಪ್ರೋಚ್. ಬಿಕಾಸ್ ನನಗೆ ನನ್ನ ಸಿನಿಮಾ ಮೇಲೆ ಇರೋ ಒಂದು ನಂಬಿಕೆಗೆ ನಾನು ತೋರಿಸ್ತೀನಿ. ಫ್ಯೂ ಚಾನೆಲ್ಸ್ ಎಲ್ಲ ನಮ್ಗೆ ಬರೀ 1 hour ತೋರಿಸಿ ಪರವಾಗಿಲ್ಲ ಅಂತಾನು ಹೇಳಿದ್ದಾರೆ. ಬಟ್ ಇವಾಗ ಸಕ್ಸಸ್ ಇಲ್ಲ, ನಿಮ್ ಪ್ರಶ್ನೆಗಳು ಚೇಂಜ್ ಆಗ್ಬೇಕಂದ್ರೆ ಇಟ್ ಇಸ್ ಹ್ಯಾಸ್ ಓನ್ಲಿ ಒನ್ ಥಿಂಗ್, ನಾವು ಒಂದು ಒಳ್ಳೆ ಸಿನಿಮಾ ಕೊಡ್ಬೇಕು. ಅಲ್ಲಿವರೆಗೂ ಆಬ್ವಿಯಸ್ಲಿ ಕ್ವೆಶನ್ಸ್ ರೈಸ್ ಆಗ್ಬೇಕು. ಇಟ್ ಇಸ್ ರೈಟ್ ವಾಟ್ ಯು ಆರ್ ಆಸ್ಕಿಂಗ್, ಬಟ್ ಇಂಡಸ್ಟ್ರಿ ಈ ತರ ಇದೆ ಅನ್ನೋ ಆನ್ಸರ್ ನಾನು ಕೊಟ್ಟಿಲ್ಲ. ಇವತ್ತಿರೋ ಪರಿಸ್ಥಿತಿ ಅದು. ಅಂಡ್ ಆಟೋಮ್ಯಾಟಿಕ್ ಆಗಿ ನಾವು ಒಳ್ಳೆ ಸಿನಿಮಾಗಳು ಕೊಟ್ರೆ ಬಯರ್ಸ್ಗೆ ಸಿನಿಮಾಗಳು ಬೇಕು, ಅವ್ರಿಗೂ ಸಿನಿಮಾಗಳು ಬೇಕು, ಸ್ಯಾಟಲೈಟ್ಸ್ಗೂ ಸಿನಿಮಾ ಬೇಕು, OTTಗೂ ಸಿನಿಮಾ ಬೇಕು, ಹಿಂದಿ ಡಬ್ಬಿಂಗ್ ರೈಟ್ಸ್ಗೂ ಸಿನಿಮಾ ಬೇಕು. ನಾನು ಒಳ್ಳೆ ಸಿನಿಮಾ ಮಾಡ್ತೀನಿ.